ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು, ಅಲರ್ಟ್ ಆಗಿದ್ದಾರೆ. ಹಡಗಲಿ ಹಾಸ್ಟೆಲ್ಗೆ ನ್ಯಾಯಾಧೀಶರು ಮತ್ತು ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಹಾಸ್ಟೆಲ್ಗೆ ದಿಢೀರಂತ ಭೇಟಿ ಕೊಟ್ಟ ಶಾಸಕ ಕೃಷ್ಣ ನಾಯಕ್. ಊಟ ಮೂಲಸೌಕರ್ಯ ಕೊರತೆಗಳ ಸಂಬಂಧ ದೂರು ಕೇಳಿ ಬಂದಿದ್ದು, ದಿಢೀರಂತ ಹಾಸ್ಟೆಲ್ಗೆ ಶಾಸಕ ಕೃಷ್ಣ ನಾಯಕ್ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ 3 ದಿನಗಳಿಂದ ಊಟ, ನೀರು ಹಾಗೆ ಶೌಚಾಲಯದ ಅವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿನಿಯರು ಗಂಭೀರವಾಗಿ ಆರೋಪವನ್ನ ಮಾಡಿದ್ರು. ಈ ಕುರಿತು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಈಗ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದು, ದಿಢೀರಂತ ಹಡಗಲಿ ಹಾಸ್ಟೆಲ್ಗೆ ನ್ಯಾಯಾಧೀಶರು ಮತ್ತು ಶಾಸಕರು ಭೇಟಿ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣದ ಹಾಸ್ಟೆಲ್ ಇದು. ಇನ್ನು ಹೂವಿನ ಹಡಗಲಿ ಶಾಸಕ ಕೃಷ್ಣ ನಾಯಕ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಊಟ ಸರಿಯಾಗಿಲ್ಲ, ಮೂಲಸೌಕರ್ಯ ಕೊರತೆ ಸಂಬಂಧ ದೂರುಗಳು ಬಂದಿವೆ. ತಾವು ಸರಿಯಾಗಿ ವಿದ್ಯಾರ್ಥಿನಿಯರಿಗೆ ಸೌಲಭ್ಯ ನೀಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಶಾಸಕ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿನ ಹಾಸ್ಟೆಲ್ ಕುರಿತಾಗಿ ಅಂದ್ರೆ ಅವ್ಯವಸ್ಥೆಯ ಕುರಿತಾಗಿ ವಿದ್ಯಾರ್ಥಿನಿಯರು ಗಂಭೀರವಾಗಿ ಆರೋಪವನ್ನ ಮಾಡ್ತಾನೆ ಇದ್ರು. ಅಂದ್ರೆ ಈ ಹಾಸ್ಟೆಲ್ನಲ್ಲಿ ಊಟ ಸರಿಯಾಗಿಲ್ಲ, ಹಾಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ನೀರಿರಬಹುದು, ಶೌಚಾಲಯ ಇರಬಹುದು, ಓವರಾಲ್ ಅವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ವಿದ್ಯಾರ್ಥಿನಿಯರು ಆರೋಪವನ್ನ ಮಾಡಿದ್ರು. ಈ ಕುರಿತಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಯಾವಾಗ ವರದಿ ಪ್ರಸಾರವಾಯಿತೋ ಆ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಹಾಗೆ ಶಾಸಕರು ಕೂಡ ಎಚ್ಚೆತ್ತುಕೊಂಡು ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಖುದ್ದು ಪರಿಶೀಲನೆ ನಡೆಸಿ ತಾವು ಸರಿಯಾಗಿ ವಿದ್ಯಾರ್ಥಿನಿಯರಿಗೆ ಸೌಲಭ್ಯ ನೀಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಜುನಾಥ್, ಜಿ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡ ಅಧಿಕಾರಿಗಳು, ಶಾಸಕರು ಕೂಡ ಎಚ್ಚೆತ್ತುಕೊಂಡು ದಿಢೀರಂತ ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಅಧಿಕಾರಿಗಳಿಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಬೇಕು, ಅಂದ್ರೆ ಎಲ್ಲ ಸೌಲಭ್ಯವನ್ನ ನೀಡಬೇಕು ಅಂತ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಓವರಾಲ್ ಮಾಹಿತಿ ಮಧುಮಾಲ, ಜಿ ಕನ್ನಡ ನ್ಯೂಸ್ ಯಾವಾಗಲೂ ಕೂಡ ಸಾಮಾಜಿಕ ಬದ್ಧತೆ ಮತ್ತು ಕಳಕಳಿಯನ್ನ ಒಳಗೊಂಡಿರ್ತಕ್ಕಂಥ ಸುದ್ದಿಗಳನ್ನ ಪದೇ ಪದೇ ಮಾಡ್ತಾನೆ ಬರ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ BCM ಹಾಸ್ಟೆಲ್ ಬಗ್ಗೆ, ಅಲ್ಲಿಯ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋ ಪರಿಣಾಮವಾಗಿ ಅಲ್ಲಿರ್ತಕ್ಕಂಥ ಏನು ವಿದ್ಯಾರ್ಥಿನಿಯರಿದ್ದಾರೆ ಅವರು ಕೂಡ ಜಿ ಕನ್ನಡ ನ್ಯೂಸ್ ಬಳಿ ತಮ್ಮ ಅಳನನ್ನ ಕೂಡ ಹೇಳ್ಕೊಂಡಿದ್ರು. ಈ ಬಗ್ಗೆ ಸುದ್ದಿ ಬಿತ್ತರವಾದ ನಂತರ ನ್ಯಾಯಾಧೀಶರು ಕೂಡ ಭೇಟಿ ಕೊಟ್ಟಿದ್ರು. ಅದನ್ನು ಕೂಡ ಜಿ ನ್ಯೂಸ್ ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈಗ ಹಡಗಲಿ ಕ್ಷೇತ್ರದ ಏನು ಜನಪ್ರಿಯ ಶಾಸಕರಾದಂತ ಕೃಷ್ಣ ನಾಯಕ್ ಅವರು ಕೂಡ ಹಾಸ್ಟೆಲ್ಗೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸ್ವತಃ ಕೃಷ್ಣ ನಾಯಕ್ ಅವರೇ ಜಿ ಕನ್ನಡ ನ್ಯೂಸ್ಗೆ ಕರೆ ಮಾಡಿ ನಾನು ಭೇಟಿಯನ್ನ ಕೊಡ್ತಿದ್ದೇನೆ ಅನ್ನುವಂಥದ್ದು ಕೂಡ ಹೇಳ್ಕೊಂಡಿದ್ರು. ಹಾಗಾಗಿ ಎಲ್ಲಿ ಶಾಸಕರು ಭೇಟಿ ಕೊಟ್ಟ ನಂತರ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದ ಹಾಗೆ ನೋಡ್ಕೋಬೇಕು, ಮತ್ತು ಎಸ್ಪೆಷಲಿ ಇಲ್ಲಿ ಊಟದ ವಿಚಾರವಾಗಿ ಇಲ್ಲಿ ಆರೋಪ ಮಾಡ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಸರಿಯಾದಂತ ಏನೋ ಚಿಕಿತ್ಸೆ ಇಲ್ಲ. ಅಂದ್ರೆ ಇಲ್ಲಿ ಯಾರನ್ನಾದ್ರೂ ಒಬ್ರು ಏನೋ ನಮಗೆ ಏನಾದ್ರೂ ಜ್ವರ ಬಂದಾಗ, ಇನ್ನಿತರ ಕಾಯಿಲೆಗಳು ಬಂದಾಗ ನೋಡ್ಕೊಳ್ಳೋದಕ್ಕೆ ಪ್ರಥಮ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಒಬ್ಬ ನರ್ಸನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಕೂಡ ಇತ್ತು. ಇದಕ್ಕೆ ಶಾಸಕರು ಕೂಡ ಸ್ಪಂದಿಸಿದ್ದಾರೆ. ಹಾಗಾಗಿ ಈ ಜಿ ಕನ್ನಡ ನ್ಯೂಸ್ ಸುದ್ದಿಯ ಬಳಿಕ ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಈ ಬಗ್ಗೆ ಶಾಸಕರು ಕೂಡ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಶಾಸಕರು ಭೇಟಿ ಕೊಟ್ಟ ನಂತರ ಎಲ್ಲ ರೀತಿಯ ಸುಧಾರಣೆಗಳನ್ನು ಕೂಡ ಹಾಸ್ಟೆಲ್ ಕೂಡ ಕೊಂಡಿರ್ತಕ್ಕಂಥದ್ದು. ಅಧಿಕಾರಿಗಳು ಕೂಡ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮಧುಮಾಲ. ಇನ್ನು ಈಗ ಶಾಸಕರು ಬಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಕ್ಷಣಕ್ಕೆ ಇವಾಗ ಏನೇನೆಲ್ಲ ಸೌಲಭ್ಯಗಳನ್ನ ಒದಗಿಸಿ ಕೊಡ್ಲಾಗಿದೆ, ಈ ಬಗ್ಗೆ ವಿದ್ಯಾರ್ಥಿನಿಯರು ಏನಾದ್ರೂ ಪ್ರತಿಕ್ರಿಯೆ ಕೊಟ್ರ ಮಂಜುನಾಥ್? ಮಧುಮಾಲ, ಈಗ ಶಾಸಕರು ಭೇಟಿ ಕೊಟ್ಟ ನಂತರ ಅಲ್ಲಿ ಪ್ರಮುಖವಾಗಿ ಊಟದ ವಿಚಾರವಾಗಿ ಕೂಡ ಒಂದಿಷ್ಟು ಗೊಂದಲ ಇತ್ತು. ಸರಿಯಾದ ಸಮಯಕ್ಕೆ ಊಟವನ್ನ ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಇತ್ತು. ಸ್ವಚ್ಛತೆ ವಿಚಾರವಾಗಿ ಕೂಡ ಈ ಬಗ್ಗೆ ಶಾಸಕರ ಗಮನಕ್ಕೂ ಕೂಡ ತಂದಿದ್ದಾಯ್ತು. ನ್ಯಾಯಾಧೀಶರು ಕೂಡ ಈ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೀತೇನೆ, ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ತೇನೆ ಅನ್ನುವಂಥದ್ದು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು. ನಂತರದಲ್ಲಿ
ಕೃಷ್ಣನಾಯಕ್ ಅವರು ಭೇಟಿ ಕೊಟ್ಟ ನಂತರ ಈಗ ಎಲ್ಲವೂ ಕೂಡ ಸುಧಾರಣೆಯನ್ನು ಕೂಡ ಕಂಡಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಅಲ್ಲಿ ಸ್ವಚ್ಛತೆಯನ್ನು ಕೂಡ ಈಗ ನೀವು ಖಡಕ್ಕಾಗಿ ಎಲ್ಲವನ್ನೂ ಕೂಡ ನೀವು ಸ್ವಚ್ಛತೆಯಿಂದ ನೋಡ್ಕೊಳ್ಬೇಕು ಮತ್ತು ಸರಿಯಾದ ಸಮಯಕ್ಕೆ ಏನು ಊಟವನ್ನ ಕೂಡ ಕೊಡಬೇಕು. ಅಲ್ಲಿ ಲೇಟ್ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ಆರೋಪ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಲ್ಲಿ ರಕ್ಷಣೆ ವಿಚಾರವಾಗಿ ಇನ್ನೊಂದು ವಿಚಾರವನ್ನು ಗಮನಕ್ಕೆ ತರಬೇಕು. ರಕ್ಷಣೆ ವಿಚಾರವಾಗಿ ಸೆಕ್ಯೂರಿಟಿ ಗಾರ್ಡ್ ಕೂಡ ನೇಮಕ ಆಗಿರಲಿಲ್ಲ. ಹಾಗಾಗಿ ಏನು ಶಾಸಕರು ಕೂಡಲೇ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಕೂಡ ಆದೇಶ ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಸರ್ಕಾರಿ ಹಾಸ್ಟೆಲ್ಗಳಂದ್ರೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮನೋಭಾವನೆ ಎದ್ದು ಕಾಡ್ತಾ ಇತ್ತು. ಈಗ ಅಲ್ಲಿ ಇರಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಖುದ್ದಾಗಿ ಶಾಸಕರೇ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಡಬೇಕು. ಹಾಗಾಗಿ ಇನ್ನು ಒಂದು ವಾರದಲ್ಲಿ ಎಲ್ಲ ಏನು ಹಾಸ್ಟೆಲ್ ಅಲ್ಲಿ ಸಿಗಬೇಕಾದಂತ ಎಲ್ಲ ಸೌಕರ್ಯಗಳನ್ನ ವಿದ್ಯಾರ್ಥಿನಿಯರಿಗೆ ಕೊಡಬೇಕು. ಯಾವುದೇ ಒಂದು ಕಂಪ್ಲೇಂಟ್ ಕೂಡ ಬರಬಾರ್ದು ಅನ್ನುವಂಥದ್ದು ಕೂಡ ಖಡಕ್ ಎಚ್ಚರಿಕೆಯನ್ನ ಕೃಷ್ಣನಾಯಕ್ ಅವರು ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾನು ಧೈರ್ಯ ನೋಡ್ರಿ ಎಲ್ಲ ತೆಗೆದಾಕ ಸರಿಯಾಗಿ ಅಡುಗೆ ಆಗಿಲ್ಲ ನೀವು ತಂದಾಕ್ತೀವ. ಆಮೇಲೆ ಯಾರು ಬೇಜಾರು ಮಾಡ್ಬೋದು. ಎಲ್ಲ ಬಂದು ಕೇಳ್ತೀರಿ, ಏನೋ ಕೆಲಸ ಇಲ್ಲ, ನೌಕರಿ ಕೊಡ್ತೀನಿ, ನೌಕರಿ ಕೊಡ್ತಿದ್ರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ಬೇಕಲ್ವಾ. ಸಿಕ್ಕಾಗಬೇಡ, ಫೋಟೋ ಒಂದು ಬರಬಾರ್ದು. ಈಗೇನು ಮಾಡೋದು ನಾನು ಏನಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.